ದಾಂಡೇಲಿಯ 26ನೇ ನಂಬರ್ ವಾರ್ಡಿನಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು 15 ದಿನಗಳ ಹಿಂದೆ ಹೊಸ ರಸ್ತೆ ನಿರ್ಮಾಣ ಮಾಡುವುದಾಗಿ ಹೇಳಿ ರಸ್ತೆಯನ್ನ ಹಾಗೆದು ಹಾಗೆಯೇ ಬಿಟ್ಟಿರುವುದರಿಂದ ಸ್ಥಳೀಯ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದಲ್ಲದೆ ಅದೇ ರಸ್ತೆಗೆ ತಾಗಿಕೊಂಡಿರುವ ಪ್ರದೇಶದ ರಸ್ತೆ ತುಂಬಾ ಇಳಿಜಾರು ಇರುವುದರಿಂದ ಎರಡೂ ಕಡೆ ವೇಗ ತಡೆಗಳನ್ನು ನಿರ್ಮಿಸಿಕೊಡಬೇಕೆಂದು ಕಾಮಗಾರಿ ನಡೆಯುವ ಸಂದರ್ಭದಲ್ಲೇ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದರು. ಆದರೆ ಕಾಮಗಾರಿ ನಿರ್ವಹಿಸುತ್ತಿರುವವರು ಇದನ್ನು ಕಡೆಗಣಿಸಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ವೇಗ ತಡೆಗಳಿಲ್ಲದೆ ವಾಹನಗಳು ಅತಿ ವೇಗದಲ್ಲಿ ಸಂಚರಿಸುತ್ತಿರುವುದರಿಂದ ಶಾಲಾ ಮಕ್ಕಳು, ಅಂಗವಿಕಲರು ಹಾಗೂ ವೃದ್ಧರ ಜೀವಕ್ಕೆ ಅಪಾಯ ಉಂಟಾಗಿದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಸ್ತೆ ಕಾಮಗಾರಿಯ ಗುಣಮಟ್ಟವೂ ಕಳಪೆ ಮಟ್ಟದಲ್ಲಿದ್ದು ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆಯುತ್ತಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಶೀಲಿಸಿ ಗುಣಮಟ್ಟದ ರಸ್ತೆ ನಿರ್ಮಾಣದ ಜೊತೆಗೆ ಅಗತ್ಯವಾದ ವೇಗ ತಡೆಗಳನ್ನು ನಿರ್ಮಿಸಿ ಸಾರ್ವಜನಿಕರ ಸುರಕ್ಷತೆ ಕ್ರಮ ಕೈಗೊಳ್ಳಬೇಕೆಂದು ವಾರ್ಡಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಸ್ಥಳ ದಾಂಡೇಲಿ. ಇಲ್ಲಿನ ವರದಿಗಾರರು ಆಯಿಷಾ ಮುಖಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. गाड़ी सामान गाड़ी सेगमेंट ವಾರ್ಡ್ ನಂಬರ್ 26 ಸಮಸ್ಯೆ ಏನಿಲ್ಲ ಮೇಡಮ್. ಇದು ಏನಾಗಿದೆ ಅಂದರೆ ಈಗ 12-13 ದಿನ ಆಗಿದೆ. ಇಲ್ಲಿ ರೋಡ್ ಮಾಡ್ತಾರೆ ಅಂತೇಳಿ ಎಲ್ಲ ಹಟ್ಟಿದ್ದಾರೆ. तो खुद तरीके से पूरा रोड करते बोल के तो क्या हुआ इधर ये लोग कल करते बोल के आज पूरा गाड़ी से पूरा खड्डा मार यहाँ से वहाँ तक पूरा और चेंबर भी पूरा थोड़े से. तो अभी तक भी कोई भी इधर आए नहीं, देखे भी नहीं. 12-15 दिन तो होने आया अभी. तो क्या हुआ, बच्चे लोग उनको इधर खेलते रहते. बच्चे लोग बहुत सारे बच्चे लोग हैं खेलने वाले. उनको अभी छुट्टी का दिन है तो खेलते रहते हैं. उनको प्रॉब्लम हो रहा. और इधर एजेड पर्सन भी लोग भी हैं, उन लोगों को चलने के लिए हो रहा नहीं. तो ये लोग किसको बोलना किसको नहीं समझ में नहीं आ रहा हमको. और कोई भी इधर पूछने वाला कोई भी नहीं. ಅಲ್ಲ ಸರ್, ತಾವು ಕಮಿಷನರ್ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಬೇಕಿತ್ತಲ್ಲ ಸರ್? ಇನ್ನೂವರೆಗೆ अभी तक बोले नहीं मैम. क्या हम लोग क्या ही बोले नहीं अब तक. तो हम लोग न्यूज़ करके आज लेटर रेडी करे सर, लेटर देना बोल के है. ಹೆಸರು? ನನ್ನ ಹೆಸರು ಮೇರಿ ಅಂತ. ನಾವು ಇಲ್ಲೇ ಇರ್ತೇವೆ. ಈ ರೋಡ್ ಹದ್ದಿ 12 ದಿವಸ 13 ದಿವಸ ಆತ್ರಿ. ಆಯ್ತು ಕರೆ ಇವ್ರು ಏನು ಮಾಡಲೇ ಇಲ್ಲ, ಮಟ್ಟಲೇ ಇಲ್ಲ ರೀ. ಕಡೆಗೆ ಚಂಬರ್ ಕನೆಕ್ಷನ್ಗಳೆಲ್ಲ ತೆಗೆದು ಬಿಟ್ಟಾಗಿರ್ತಾರೆ. ಹುಡುಗರು ಆಡೋಕೆ ಭಾಳ ಅಂದರೆ ಭಾಳ ಕಟ್ಟಾಗತ್ತೈತಿ. ನಮಗೂ ವಯಸ್ಸಾಗೈತಿ ರೀ. ನಾವು ಈ ಕೆಲ ಒಳಗೆ ಹೆಂಗೆ ನಡೆಯಲ್ರಿ, ಬಿದ್ದಿಗಿದ್ರೆ ಕೈ ಮುಟ್ಕೊಂಡೆ ಕಾಲು ಮುಟ್ಕೊಂಡ್ರೆ ನೋಡೋದು ದಿಕ್ಕೂ ಇಲ್ರಿ ನಮಗೆ ಮನೆಯೊಳಗೆ. ಆ ಅಜ್ಜಿ ನೋಡ್ರಿ ಪಾಪ ಕುಂಟಲಿಂದ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಹಾಸ್ಬೇಕ್ರಿ ಅವಳಿಗೆ. ಮತ್ತಂದು ಇಲ್ಲಿ ಕುಂದಿರ್ಸ್ಬೇಕ್ರಿ. ವಾಕರ್ ತೊಗೊಂಡು ನಡೀತಾರೆ. ಅವಳಿಗೂ ಕಾಲು ಮುಟ್ಟೈತಿ. ಒಂದು ಸಣ್ಣ ಹುಡುಗರು ಅದಾರಿ. ಮಳೆಗಾಲ ಒಂದು ಬಂತ್ರಿ. ಇನ್ನು ಮುಂದಿನ ವಾರದಿಂದ ಮಳೆ ಚಾಲು. ಕಡೆಗೆ ಗಟ್ಟರ್ಗಳೆಲ್ಲ ಬ್ಲ್ಯಾಕ್ ಆಗ್ಯಾವ್ರಿ. ಒಬ್ಬರು ಒಂದು ಸೊಳ್ಳೆ ಒಳಂತೂ ಈ ಪರಿ ಅದಾವ್ರಿ. ಆ ಸೊಳ್ಳೆ ಕಟ್ಟಿ ಹುಡುಗರಿಗೂ ಆರಾಮಿರೋದಿಲ್ಲ, ನಮಗೂ ದೊಡ್ಡವ್ರಿಗೂ ಸಮೇತ ಆರಾಮಿರೋದಿಲ್ಲ. ಇದನ್ನೇನಿದ್ದದ್ದು ನೀವು ಜಲ್ದಿ ಕ್ರಮ ತಗೊಂಡು ಈ ರೋಡನ್ನು ಮಾಡಿಸ್ಬೇಕು ನೋಡಿ. ಆ ಕಡೆನೂ ರೋಡ್ ಸರಿನೇ ಮಾಡಿಲ್ರಿ. ಅಲ್ಲ ಆ ಕಡೆನೂ ಸರಿ ಮಾಡಿಲ್ಲ. ಕಡೆಗೆ ಅಲ್ಲಿ ಒಂದು ಬ್ರೇಕರ್ ಹಾಕ್ಯಾರಿ. ಇಲ್ಲಿ ನಮ್ಮ ಮನೆ ಕಡೆ ಒಂದು ಬ್ರೇಕರ್ ಹಾಕಂದ್ರೆ ಹಾಕಿಲ್ರಿ ಅವರು. ಕೆಳಗೆ ಒಂದು ಬ್ರೇಕರ್ ಹಾಕಂದ್ರೆ ಹಾಕಿಲ್ರಿ. ಯಾಕಂದ್ರೆ ಈ ಕಡೆಯಿಂದ ಸ್ಪೀಡ್ ಬರ್ತಾವೆ, ಮ್ಯಾಗಿಂದು ಸ್ಪೀಡ್ ಬರ್ತಾವೆ ರೀ ಗಾಡಿಗಳು. ಹುಡುಗರು ಆಡ್ತಾ ಇರ್ತಾರೆ ರೀ, ಹುಡುಗರಿಗೆ ಗೊತ್ತಾಗೋದಿಲ್ಲ. ಅದೊಂಚೂರು ಬ್ರೇಕರ್ ಹಾಕಪ್ಪ ಅಂದ್ರೆ ನಾವು ಯಾಕೆ ಹಾಕೋಣ, ಎದಕ್ಕೆ ಹಾಕೋಣ, ಏನು ಮಾಡೋಣ ಅಂಥೇಳಿ ಅವ್ರು ನಮ್ಗೆ ಬೈತಾರೆ ಆ ಕೆಲಸ ಮಾಡೋದು. ನಾವೇನು ಇವರಿಗೆಲ್ಲ ನಾವು ಇದು ಕೊಟ್ಟು ಅವ್ರ ಮನೇಲಿಂದ ತಂದು ಹಾಕಾಕತ್ತಾರೇನು ರೀ? ಗೌರ್ಮೆಂಟ್ಲಿಂದಲ್ಲ ತಂದು ಹಾಕೋದು. ಆ ರೋಡ್ ನೋಡಿದ್ರೆ ಎಲ್ಲ ಹೊಡ್ಕೊಂಡು ಹೊಂಟೈತ್ರಿ. ಕಸ ಹೊಡಿದ್ರೆ ಇಷ್ಟು ತಗೊಂಡು ಕಲ್ಲೆಲ್ಲ ಬರತ್ತವ್ರಿ ಅದ್ರೊಳಗೆ. ಗಾಡಿ ನಿಂದಿರ್ಸಿದ್ರೆ ಅದು ಒಂದು ಸ್ಟೇರಿಂಗ್ ಮ್ಯಾಗ ನಿಂದಿರ್ತಾರೆ. ಆ ಸ್ಟೇರಿಂಗ್ ತೆಗೆದು ಕೂಡ ತಗೊಂಡು ಕಲ್ಲಿಗಿಲ್ಲೆಲ್ಲ ಬರತ್ತವ್ರಿ. ಹಿಂಗೆ ಮಾಡ್ಯಾರಿ ನೋಡ್ರಿ ಕಡೆ ಮಂದಿ ಅವ್ರ ಕೆಲಸ ಮಾಡೋರು. ನಾವು ಯಾರಿಗಂತ ಹೇಳೋಣ್ರಿ? ಈಗ
ಈ ರೋಡ್ ಕೆಲಸ ಸ್ಟಾರ್ಟ್ ಮಾಡಿ 12-13 ದಿನ ಆಗಿದೆ ಇವತ್ತಿಗೆ. ಆದರೆ ಈ ರೋಡ್ ಇನ್ನೂ ಅವ್ರಿಗೆ ಏನು ಸರಿ ಆಗಿನೇ ಇಲ್ಲ. ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಈ ಸಣ್ಣ ಮನೆ ಕಟ್ತಾರೆ, ಅವ್ರಿಗೆ ಕೆಲಸ ಕೊಟ್ಟರು ಇದು ಚೆನ್ನಾಗಿ ಮಾಡ್ತಾರೆ. ಇಂಥ ಕಾಂಟ್ರಾಕ್ಟರ್ ಕೊಟ್ಟು ಈಗ ನಿಲ್ಲಿಸ್ಬಿಟ್ರೆ ನೋಡಿ, ಇಲ್ಲಿ ನೋಡಿದ್ರೆ ಅಜ್ಜಿನೂ ಹುಷಾರಿಲ್ಲ, ಇಲ್ಲಿ ಎಲ್ಲ ವಯಸ್ಸಾದವರು ಇದ್ದಾರೆ. ಮತ್ತು ಇಲ್ಲಿ ನಮ್ಮ ಏರಿಯಾದಲ್ಲಿ ಇಲ್ಲ ಅಂದರೆ ಒಂದು 40-50 ಜನ ಸಣ್ಣ ಮಕ್ಕಳಿದ್ದಾರೆ. ಈಗ ಅವ್ರು ಆಟ ಆಡ್ಲಿಕ್ಕೆ ಚಾನ್ಸ್ ಇಲ್ಲ. ಆಡಬೇಕಾದ್ರೆ ಮೇನ್ ರೋಡ್ಗೆ ಹೋಗ್ಬೇಕು. ಅಲ್ಲೇನಾದರೆ ಯಾರು ಜವಾಬ್ದಾರಿ ತೊಗೊಳ್ತಾರೆ ನಮ್ಗೇನು ಗೊತ್ತಾಗ್ತಿಲ್ಲ. ಈ ಜವಾಬ್ದಾರಿ ತೊಗೊಳ್ಳೋದಾದರೆ ನಮ್ಮ ಮುಂದೆ ಬಂದು ಮಾತಾಡಬೇಕು. ನಮಗೆ ಇದು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ರೋಡ್ ಮಾಡಿಕೊಡ್ಬೇಕು. ನಾವು ಮುನ್ಸಿಪಾಲಿಟಿ ಕಮಿಷನರ್ಗೆ ನಾವು ಈ ಮಾಡಿ ಒಂದು ಹೆಂಗಿದೆ ಅಂತ 15 ದಿನ ಸ್ಟಾರ್ಟ್ ಆಗಿದೆ ಕೆಲಸ. ಯಾರು ಇಲ್ಲಿ ಬರ್ತಾ ಇಲ್ಲ, ನೋಡ್ತಾ ಇಲ್ಲ. ಖಾಲಿ ಇಲ್ಲಿ ಎಲ್ಲ ಹಡ್ಡಿ ಹೋಗ್ಬಿಟ್ಟಿದ್ದಾರೆ. ನಮ್ಮ ವೆಹಿಕಲ್ ನಮ್ಮ ಮನೆ ಹತ್ರ ಹಾಕ್ಲಿಕ್ಕೆ ನಮ್ಗೆ ಚಾನ್ಸ್ ಇಲ್ಲ ಮೇಡಮ್. ಇಲ್ಲಿ ಇದ್ರ ಬಗ್ಗೆ ಯಾರು ಇದು ಮಾಡ್ತಿರೋ ನೋಡಿ, ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಿ. ಯಾಕಂತ ಹೇಳಿದರೆ ನಾವು ಗಾಡಿ ಎಲ್ಲ ಹೊರಗಿಟ್ಟರೆ ನಮಗೆ ತೊಂದರೆ. ಮತ್ತು ಅದರಲ್ಲಿ ಸಣ್ಣ ಮಕ್ಕಳಿದ್ದಾರೆ ಇಲ್ಲೆಲ್ಲ, ಅವರು ಬಿದ್ದಿದ್ದೇನು ಹೆಚ್ಚು ಕಡಿಮೆ ಆಗೋದು ಬೇಡ. ಇದ್ರ ಬಗ್ಗೆ ನೀವು ಏನು ಇದು ಕೊಡ್ತೀರಾ ಹೇಳಿ. ಯಾಕಂತ ಹೇಳಿದರೆ ನಾವು ಈ ಬೇರೆ ಹತ್ರ ಕೇಳೋಕ್ಕಾಗೋದಿಲ್ಲ. ಈಗ ಮೇಡಮ್ ಅವ್ರು ಬಂದಿದ್ದಾರೆ, ಅವ್ರ ಹತ್ರ ಮೀಡಿಯಾ ಥ್ರೂ ನಾವು ಮಾತಾಡ್ತಾ ಇದ್ದೇವೆ ಅಷ್ಟೇ. ಯಾಕಂತ ಹೇಳಿದರೆ ಈಗ ನೋಡಿ ಇಲ್ಲೆಲ್ಲ ಹಿಂಗೆ ಬಿದ್ದರೆ ಹೆಂಗೆ ನಾವು ಬರೋದು ಬೀಳೋದು ಹಿಂಗೆಲ್ಲ ಸರಿ ಅನಿಸೋದಿಲ್ಲ. ಗಾಡಿ ಎಲ್ಲ ಹೊರಗೆ ಇಡ್ತಾ ಇದ್ವಿ ಮೇಡಮ್ ಎಲ್ಲರಿಗೂ.